ಮಾನ್ಯ ಮೂವರು ಧೀಮಶಿ ಆಗ್ತಾ ಇದ್ದೀವಿ. ಇದು ಬರೀ ಸಿರಿಗನ್ನಡ ಕೂಡ ಪ್ರೀತಿಯಿಂದ ತಮಿಳರ ಪರವಾಗಿ ಸ್ವಾಗತಿಸ್ತಾ ಇದ್ದೀವಿ. ಮೇಡಮ್ ಬಂದ್ಬಿಡಿ ಈ ಕಡೆ ಕರ್ಕೊಳ್ಳಿ ಮೇಡಮ್. ಈ ಕಾರ್ಯಕ್ರಮದ ಸರ್ ಅವರು ಕೂಡ ಐತಿಹಾಸಿಕ ಕಾರ್ಯಕ್ರಮ, ಈ ಒಂದು ಸುವರ್ಣ ಸಂಭ್ರಮದಲ್ಲಿ ಸಾಕ್ಷಿಯಾಗ್ತಾ ಇದ್ದೇವೆ. ಯುವ ಜನತೆಯ ಕನಸುಗಳಿಗೆ ರೆಕ್ಕೆ ಕಟ್ಟಿ ನಾಡಿನ ಜನತೆಗೆ ಗುಣಮಟ್ಟದ ಚಿಕಿತ್ಸೆ ನೀಡೋ ಸಂಕಲ್ಪದೊಂದಿಗೆ ಅಭಯ ಹಸ್ತ ಆರೋಗ್ಯ ಇಲಾಖೆಯ ಮಾನವ ಸಂಪನ್ಮೂಲ ಸಬಲೀಕರಣದತ್ತ ಇಡ್ತಾ ಇರುವಂತಹ ಐತಿಹಾಸಿಕ ದಾಪುಗಾಲು. ಏಕೆಂದ್ರೆ ನಮ್ಮ ಸರ್ಕಾರದ ಏಕೈಕ ಮಂತ್ರ ಅದುವೇ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ನಲ್ಮೆಯ ವಂದನೆಗಳು. ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದಿಸುತ್ತಾ ಶ್ರೀಮತಿ ಅಮೂಲ್ಯ, ಫಾರ್ಮಸಿ ಅಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಿದ್ದರಾಮನಹುಂಡಿ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ಶ್ರೀಮತಿ ಹಂಸರೇಖಾ, ಸಿಎಸ್, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕಂದಗಾಲ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಫಾರ್ಮಸಿ ಅಧಿಕಾರಿ. ನಾಲ್ಕನೆಯವರು ಮಹಾದೇವಿ, ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಹಂಸರೇಖಾ ತಗೋತಾ ಇದ್ದಾರೆ ಇವಾಗ ತಮ್ಮ ಪತ್ರವನ್ನು. ಮುಂದಿನ ಅಭ್ಯರ್ಥಿ ಶ್ರೀಮತಿ ಮಹಾದೇವಿ, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ, ಸಮುದಾಯ ಆರೋಗ್ಯ ಕೇಂದ್ರ, ನಿಂಬರಗ, ಆಳಂದ ತಾಲೂಕು, ಕಲಬುರಗಿ ಜಿಲ್ಲೆ. ಮುಂದಿನ ಅಭ್ಯರ್ಥಿ ಶ್ರೀ ಸೈಯದ್ ಮಿನಾಸ್, ಈಗ ಪ್ರಮಾಣ ಪತ್ರ ಪಡೆಯುತ್ತಿರುವವರು ಶ್ರೀಮತಿ ಮಹಾದೇವಿ, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ. ಮುಂದಿನ ಶ್ರೀ ಸೈಯದ್ ಮಿನಾಜ್ ಮೊಹಿಯುದ್ದೀನ್, ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜೇವರ್ಗಿ ತಾಲೂಕು, ಕಲಬುರಗಿ ಜಿಲ್ಲೆ. ಮುಂದಿನ ಅಭ್ಯರ್ಥಿ ಚಪ್ಪಾಳೆ ಕೊಡಿ ಅವರಿಗೆ. ಈ ಅಭ್ಯರ್ಥಿ ಶ್ರೀಮತಿ ಸವಿತಾ, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲಬುರ್ಗ. ಈಗ ಪ್ರಮಾಣ ಪತ್ರ ಪಡೆಯುತ್ತಿರುವವರ ಅಭ್ಯರ್ಥಿ ಶ್ರೀಮತಿ ರಾಧಾ, ಫಾರ್ಮಸಿ ಅಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬೈಲೂರ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ಉದ್ಯೋಗ ಪಡೆದವರಿಗೆ ತಮ್ಮ ಹರ್ಷದ ಚಪ್ಪಾಳೆ ಇರಲಿ. ಈಗಿನ ನೋಡಿ, ಇವಾಗ ಔಷಧಿ ಪರಿವೀಕ್ಷಕರು ತಮ್ಮ ನೇಮಕಾತಿ ಪತ್ರ ಪಡೆತಾ ಇದ್ದಾರೆ. ಡ್ರಗ್ ಇನ್ಸ್ಪೆಕ್ಟರ್ಸ್ ಮೊದಲನೇದಾಗಿ ಪಿ. ಶುಭವಾಗಲಿ, ಸರ್ವರಿಗೂ ಕೂಡ ಒಳ್ಳೆಯದಾಗಲಿ. ಸಾಂಕೇತಿಕವಾಗಿ ಮಾತ್ರ ನೀಡಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ
ಇದರ ವತಿಯಿಂದ ಆಯೋಜಿಸಿರ್ತಕ್ಕಂಥ ಅಭಯ ಹಸ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆರೋಗ್ಯ ಇಲಾಖೆಯ ಸಚಿವರು ಆದಂತ ಶ್ರೀ ದಿನೇಶ್ ಗುಂಡೂರಾವ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರು ಆದಂತ ಶ್ರೀ ರಿಜ್ವಾನ್ ಅರ್ಷದ್ ಅವರ, ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಸೀರ್ ಅಹಮದ್ ಅವರ, ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಹರ್ಷ್ ಗುಪ್ತಾ ಅವರ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಇಲಾಖೆಯ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ಮತ್ತು ಇವತ್ತು ಅವರ ನೇಮಕಾತಿ ಪತ್ರಗಳನ್ನು ಪಡೆದಂತ ಎಲ್ಲ ಶ್ರೀಯುತ ಅಭ್ಯರ್ಥಿ ಸ್ನೇಹಿತರೆ, ಅವರ ಕುಟುಂಬದವರು ಅವರು ಕೂಡ ಆಗಮಿಸಿದ್ದಾರೆ. ಅವರ ಕುಟುಂಬದ ಎಲ್ಲ ಸದಸ್ಯರೇ, ಇತರ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನನಗೆ ದಿನೇಶ್ ಗುಂಡೂರಾವ್ ಅವರು ಈ ನೇಮಕಾತಿ ಪತ್ರವನ್ನ ನೀವೇ ವಿತರಣೆ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತೆ ಸಾಂಕೇತಿಕವಾಗಿ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿದ್ದೇನೆ. ಸುಮಾರು 1,000 ಜನರು 1,000 ಜನರು ಇವತ್ತು ಹೊಸದಾಗಿ ನೇಮಕಾತಿ ಪತ್ರವನ್ನು ಪಡೆದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಯಾರ್ಯಾರು ಹೊಸದಾಗಿ ನೇಮಕ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಮತ್ತು ಶುಭವನ್ನು ಕೋರಬೇಕು ಅಂತ ಅನಿಸ್ತಾ ಇದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಹಳ ಪ್ರಮುಖವಾದಂತಹ ಇಲಾಖೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಅದಕ್ಕೆ ಬಯಸ್ತಾ ಇದ್ದಾರೆ. ನೀವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನೇಮಕ ಆಗಿರ್ತಕ್ಕಂಥದ್ದು
ಕೇವಲ ವೃತ್ತಿಗೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ಅಲ್ಲ, ಈ ಇಲಾಖೆ ಜನರನ್ನ ಬದುಕಿಸ್ತಕ್ಕಂಥ ಇಲಾಖೆ, ಜೊತೆಗೆ ರೋಗಗಳನ್ನ ತಡೆಗಟ್ಟತಕ್ಕಂಥ ಇಲಾಖೆ. ಅದರಿಂದ ನೀವೆಲ್ಲರೂ ಕೂಡ ಎಲ್ಲರನ್ನ ಬದುಕಿಸ್ತಕ್ಕಂಥವರು ಅಂತಕ್ಕಂಥದನ್ನ ಸದಾ ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ 2ನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ ಅಂತೇಳಿ ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆ ಭರ್ತಿ ಆಗಲೇಬೇಕು. ಯಾಕಂತಂದ್ರೆ ನೀವೆಲ್ಲರೂ ಕೂಡ ಜನರ ನಡುವೆ ಮತ್ತು ಸರ್ಕಾರದ ಜೊತೆ ಸೇತುವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಅದರಲ್ಲೂ ಬಹಳ ಮುಖ್ಯವಾಗಿ ನಮಗೆ ಜೀವನದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತಂದ್ರೆ ಶಿಕ್ಷಣ, ಆರೋಗ್ಯ ಮತ್ತು ಪೊಲೀಸ್ ಇವುಗಳನ್ನು ಎಸೆನ್ಷಿಯಲ್ ಸರ್ವಿಸ್ ಅಂತ ಕರಿತೀವಿ. ಇವು ಹೆಚ್ಚು ಖಾಲಿ ಇರಬಾರದು ಮತ್ತು ಹೆಚ್ಚು ಕಾಲ ಇರಬಾರದು. ಅದಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಬಹಳ ವಿಳಂಬ ಆಯಿತು, ನಿಜ. ಕಾರಣಾಂತರಗಳಿಂದ ವಿಳಂಬ ಆಯಿತು. ಒಳ ಮೀಸಲಾತಿ ಸಮಸ್ಯೆ ಇತ್ತು. ಈಗ ಸಮಸ್ಯೆ ಬಗೆಹರಿದಿದೆ. ಅದರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ವಿಶೇಷವಾಗಿ ಶಿಕ್ಷಣ, ಆರೋಗ್ಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಶೀಘ್ರ ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ಇಲಾಖೆಗಳಲ್ಲದೇನೆ ಬೇರೆ ಇಲಾಖೆಗಳಲ್ಲೂ ಕೂಡ ಖಾಲಿ ಇರ್ತಕ್ಕಂಥದ್ದು ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಇವುಗಳನ್ನ ಹಂತ ಹಂತವಾಗಿ ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವೆಲ್ಲವೂ ಕೂಡ ನೇಮಕಾತಿಗಳು ಕೌನ್ಸಿಲಿಂಗ್ ಮೂಲಕ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಭ್ರಷ್ಟಾಚಾರ ತೆಗೆದಾಕಬೇಕು ಅಂತಕ್ಕಂಥದ್ದು ಸರ್ಕಾರದ ಆಶಯ. ಹಾಗಾಗಿ ಕೌನ್ಸಿಲಿಂಗ್ ಅನ್ನ ಸುಮಾರು 5,700 5,700 ಡಾಕ್ಟರ್ಗಳನ್ನು ಸೇರಿಸ್ಕೊಂಡು, ವೈದ್ಯರುಗಳಿದ್ದಾರಲ್ಲ ಅವ್ರನ್ನೂ ಸೇರಿಸ್ಕೊಂಡು 5,700 ಹುದ್ದೆಗಳನ್ನ ಕೌನ್ಸಿಲಿಂಗ್ ಮೂಲಕ ನಾವು ವರ್ಗಾವಣೆ ಮಾಡಿದ್ದೇವೆ. ಜೊತೆಗೆ ಈ ನೇಮಕಾತಿಗಳನ್ನು ಕೂಡ ಕೌನ್ಸಿಲಿಂಗ್ ಮೂಲಕನೇ ನೇಮಕಾತಿಗಳನ್ನು ಮಾಡಿದ್ದೇವೆ. ಭ್ರಷ್ಟಾಚಾರ
ನಡೀಬಾರದು ವರ್ಗಾವಣೆ ಮತ್ತು ನೇಮಕಾತಿಗಳಲ್ಲಿ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ನಾನು ನಿಮಗೆಲ್ಲ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ಲ ಕೌನ್ಸಿಲಿಂಗ್ನಲ್ಲಿ ಮಾಡ್ತಾ ಇರೋದ್ರಿಂದ ನೀವು ದಯಮಾಡಿ ಯಾರ ಬಳಿಗೂ ಹೋಗ್ಬೇಡಿ, ವರ್ಗಾವಣೆ ಮಾಡಿಸ್ಕೊಡಿ ಅಂತೇಳಿ ಯಾರ ಬಳಿಗೂ ಅಲ್ವಾ? ಯಾರ ಬಳಿಗೂ ಹೋಗ್ಬೇಡಿ. ಅವರು ನಮ್ಮಲ್ಲಿ ಏಜೆಂಟ್ಗಳು ಶುರುವಾಗ್ಬಿಟ್ಟಿದ್ದಾರೆ, ವರ್ಗಾವಣೆ ಏಜೆಂಟ್ಗಳು. ಅವರು ನಮಗೆ ಯಾರ ಹತ್ರ ಇದ್ದಾರೆ ಅವ್ರನ್ನೇ ಹುಡುಕ್ತಾರೆ. ಅವ್ರಿಗೂ ದುಡ್ಡು ಕೊಡಬೇಕು, ಮತ್ತೆ ಅಧಿಕಾರಿಗಳಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಯಾರು ದಯಮಾಡಿ ಇನ್ಮೇಲೆ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನಾನು 40 ವರ್ಷಕ್ಕೂ ಹೆಚ್ಚು ಕಾಲ ಮಂತ್ರಿಯಾಗಿ, MLA ಆಗಿ, ವಿರೋಧ ಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಈಗ ಮೊದಲು ಶುರುವಿನಲ್ಲಿ ಇರಲಿಲ್ಲ ಅಷ್ಟೊಂದು, ಈಗ ಹೆಚ್ಚಾಗ್ತಾ ಇದೆ. ನೀವೆಲ್ಲ ಆರೋಗ್ಯ ಇಲಾಖೆಯನ್ನು ಬಯಸಿ ಬಂದಿರತಕ್ಕಂಥದ್ದು ಮಾನವೀಯತೆಯಿಂದ ಕೆಲಸ ಮಾಡಲಿಕ್ಕೋಸ್ಕರ. ಮಾನವೀಯತೆ ಇದೆಯಲ್ಲ, ಇದು ಬಹಳ ಮುಖ್ಯ. ನಿಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ಬರಲ್ಲ, ಮಾನವೀಯತೆ ಒಂದೇ. ನಮ್ಮ ಮನುಷ್ಯ ಜಾತಿ ಇದೆಯಲ್ಲ, ಸ್ವಾರ್ಥಿಗಳು ನಾವು. ಕಾಯಿಲೆ ವಾಸ ಆಗುವವರೆಗೆ ಯಾವುದೇ ಜಾತಿ ಇರಲ್ಲ, ಕಾಯಿಲೆ ವಾಸಿ ಆದ್ಮೇಲೆ ಜಾತಿ ಶುರುವಾಗುತ್ತದೆ, ಧರ್ಮ ಶುರುವಾಗುತ್ತದೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಶಸ್ತ್ರಚಿಕಿತ್ಸೆ ಇರ್ತದಲ್ಲ, ಆಗ ರಕ್ತ ಕೊಡಲೇಬೇಕು. ಆ ರಕ್ತ ಕೊಡುವಾಗ ಯಾವ ಜಾತಿಯನ್ನಾದರೂ ರಕ್ತ ತಗೋತೀವಿ ಅಲ್ವಾ? ಶರೀರ ಒಳಗಡೆಗೆ ತಗೋತೀವಿ. ಅವನು ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಜೈನ್ ಇರಲಿ, ಯಾವುದೇ ರಕ್ತ ಇಂಥ ಜಾತಿಯಿಂದ ಬರೆಯೋ ರಕ್ತದ ಮೇಲೆ, ರಕ್ತ ಬಾಟಲಿಗಳಲ್ಲಿ. ಆಮೇಲೆ ತಕೊಂಡ್ಮೇಲೆ ಕಾಯಿಲೆ ವಾಸಿ ಆದ್ಮೇಲೆ ಶಸ್ತ್ರಚಿಕಿತ್ಸೆ ಮಾಡಿ ಅದು ಯಶಸ್ವಿ ಆದ್ಮೇಲೆ, ಆಮೇಲೆ ಹೊರಗಡೆ ಬಂದ್ಮೇಲೆ, ಕಾಯಿಲೆ ವಾಸಿಯಾಗಿ ಬಂದ್ಮೇಲೆ ನೀ ಯಾವ ಜಾತಿ, ಆ ಜಾತಿ, ಈ ಜಾತಿ ಅಂತ ಮಾಡ್ತೇವೆ. ಕಾಯಿಲೆ ಬಂದಾಗ ಜಾತಿ ಇರಲ್ಲ, ನೀವು ಕೆಲಸ ಮಾಡುವಾಗ ಜಾತಿ ಇರಲ್ಲ. ಹೊರಗಡೆ ಬಂದ್ಮೇಲೆ ನೀವೆಲ್ಲ ಜಾತಿ ಧರ್ಮ ಇದೆಯಲ್ಲ, ಇದು ವೈಯಕ್ತಿಕವಾದದ್ದು. ಇವು ಮನೆಯಲ್ಲೇ ಬಿಟ್ಟು ಹೊರಗಡೆಯಿಂದ ಬಂದು ಕೆಲಸ ಮಾಡೋದು. ಅದರಿಂದ ನೀವೆಲ್ಲರೂ ಕೂಡ, ನಾವು ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ನಾಣ್ಣುಡಿ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಲ್ವೇನಮ್ಮ? ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದನ್ನ ಶಾಶ್ವತತೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಬಂದ ಮೇಲೆ ವಾಸಿ ಮಾಡ್ತಕ್ಕಂಥದ್ದು ಒಂದು ಭಾಗ, ಬರದ ರೀತಿ ನೋಡ್ಕೊಳ್ತಕ್ಕಂಥದ್ದೇ ಇನ್ನೊಂದು ಭಾಗ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಆರೋಗ್ಯ ಇಲಾಖೆ ಈಗ ನೀವು ಡಾಕ್ಟರ್ಗಳಷ್ಟೇ ಇಂಪಾರ್ಟೆಂಟು. ನರ್ಸ್ಗಳಿರ್ಬೋದು, ಡ್ರಗ್ ಇನ್ಸ್ಪೆಕ್ಟರ್ ಇರ್ಬೋದು, ಎಂಥದ್ದು ಈಗ ಫಾರ್ಮಸಿಸ್ಟ್ಗಳು, ಇವರೆಲ್ಲ ಯಾರೇ ಇರಲಿ
ನೀವು ಡಾಕ್ಟರ್ಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅಂತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ನೀವಿದ್ದೇ ಹೋದರೆ ಯಾವುದೇ ಆಸ್ಪತ್ರೆ ನಡೀಲಿಕ್ಕೆ ಸಾಧ್ಯ ಇಲ್ಲ, ಆರೋಗ್ಯ ಇಲಾಖೆಯಲ್ಲಿ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಗಳು ಎಷ್ಟು ಮುಖ್ಯವೋ ನೀವು ಕೂಡ ಅಷ್ಟೇ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ನೀವೆಲ್ಲರೂ ಕೂಡ ಮಾನವೀಯತೆಯಿಂದ ಒಪ್ಪಿಸ್ಬೇಕು ಅಷ್ಟೇ. ಮನುಷ್ಯನ ಜೀವನ ಜೊತೆ ಯಾವುದೇ ಕಾರಣಕ್ಕೆ ಚೆಲ್ಲಾಟ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಆರೋಗ್ಯ ಇಲಾಖೆ ಏನೇನು ಕೆಲಸ ಮಾಡಿದೆ ಅದನ್ನೆಲ್ಲ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಅವನ್ನೆಲ್ಲ ಮತ್ತೆ ವಿಚಾರ ಮಾಡಲಿಕ್ಕೆ ಹೋಗಲ್ಲ. ಮತ್ತೆ ಹರ್ಷಗುಪ್ತ ಅವರು ಕೂಡ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಮಾನವೀಯತೆಯಿಂದ ನಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ನೀವು ಮಾನವೀಯತೆಯಿಂದ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ರೋಗಿಗಳನ್ನ ಕರುಣೆಯಿಂದ ನೋಡಿ, ಪ್ರೀತಿಯಿಂದ ನೋಡಿ ಅಷ್ಟೇ. ನಿರ್ಲಕ್ಷ್ಯ ಮನೋಭಾವ ಇಲ್ಲಿ ಕೂಡುದು. ಇದನ್ನ ಪಾಲನೆ ಮಾಡಿದ್ರೆ ನಮ್ಮ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ, ನಮಗೂ ಒಳ್ಳೆ ಹೆಸರು ಬರ್ತದೆ, ಮತ್ತೆ ನಿಮಗೂ ಒಳ್ಳೆ ಹೆಸರು ಬರ್ತದೆ. ಅದನ್ನು ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ನಿಮ್ಮ ಆಯುಷ್ಸು ಆರೋಗ್ಯ ಕೊಡ್ಲಿ ನಿಮಗೆ ಅಂತಕ್ಕಂಥ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಆಫೀಸರ್, DHO ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಆ ಹುದ್ದೆಗಳಿಗೆ ಮೊಟ್ಟಮೊದಲನೇ ಬಾರಿ ನಾವು ಒಂದು ಸೀನಿಯಾರಿಟಿ ಕಮ್ ಮೆರಿಟ್, ಒಂದು ಆಬ್ಜೆಕ್ಟಿವ್ ಕ್ರೈಟೀರಿಯಾ ಮೇಲೆ ಅವರನ್ನು ಅಲ್ಲಿಗೆ ನೇಮಕ ಮಾಡಬೇಕು, ಅವರಿಗೆ ಪೋಸ್ಟಿಂಗ್ ಕೊಡಬೇಕು ಅಂತ ಈಗಾಗಲೇ ಗವರ್ಮೆಂಟ್ ಆದೇಶವನ್ನು ಜಾರಿ ಮಾಡಿದೆವು. ಮುಂದಿನ ದಿನಗಳಲ್ಲಿ ಇದು ಒಂದು ನನ್ನ ದೃಷ್ಟಿಯಲ್ಲಿ ಇದು ಬಹಳ ಕ್ರಾಂತಿಕಾರಿ ಬದಲಾವಣೆ ತರುವಂತ ಒಂದು ಹೆಜ್ಜೆ ಆಗ್ತದೆ. ಇದೇ ರೀತಿ ನಮ್ಮ ಇಲಾಖೆಗೆ ಒಂದು ಕ್ರೆಡಿಟ್ ಏನಂದ್ರೆ, ನಾವು ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಇಲಾಖೆ ಸಿಬ್ಬಂದಿಗಳು ಶಿಸ್ತು ಪಾಲನೆ ಮಾಡಬೇಕು, ಕರೆಕ್ಟ್ ಆದ ಟೈಮಿಗೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ನಾವು ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಅನ್ನು ಜಾರಿ ತಂದಿದ್ದೆವು. ಅದರಲ್ಲಿ ಸುಮಾರು 30,000ಕ್ಕೆ ಹೆಚ್ಚು ನಮ್ಮ ಪರ್ಮನೆಂಟ್ ಸಿಬ್ಬಂದಿಗೂ ಇಲಾಖೆದು ಅವರು ಈಗಾಗಲೇ ಹಾಜರಾತಿಯಲ್ಲಿ ಅದರಲ್ಲಿ ದಾಖಲು ಮಾಡ್ತಾ ಇದ್ದಾರೆ. ಅದರಲ್ಲಿ 1500 MBBS ಡಾಕ್ಟರ್ಸ್ಗಳು, ಸುಮಾರು 500 ಗ್ರೂಪ್ ಡಿ ಸಿಬ್ಬಂದಿಗಳು ಔಟ್ಸೋರ್ಸ್ ಮುಖಾಂತರ ತಗೊಂಡಿದ್ದೆವು. ಇವತ್ತು 1,000 ಸಿಬ್ಬಂದಿಗಳಿಗೆ ನೇಮಕಾತಿ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ನೀಡಲು ಇದ್ದಾರೆ ಮತ್ತು ಸುಮಾರು 4,000 ನೇಮಕಾತಿ ಪ್ರಕ್ರಿಯೆ ವಿವಿಧ ಹಂತದಲ್ಲಿ ಈಗ ಜಾರಿಯಲ್ಲಿ ಇದೆ. ಸೊ ನಮ್ಮ ಇಲಾಖೆ ಯಾಕಂದ್ರೆ ಮಾನವ ಸಂಪನ್ಮೂಲ ಪ್ರಧಾನ ಇಲಾಖೆ ಆಗಿರುವುದರಿಂದ ಇಲ್ಲಿ ಮಾನವ ಸಂಪನ್ಮೂಲಿಗೆ ಬಹಳ ಒತ್ತು ಕೊಡಬೇಕಾಗಿರುವುದರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ತಗೊಂಡಿದ್ದೆವು. ಇದರಲ್ಲಿ ವಿಶೇಷವಾಗಿ ಕೆಲವು ವಿನೂತನವಾದ ವಿಧಾನಗಳನ್ನು ಬಳಸಿ, ಉದಾಹರಣೆಗೆ ಇವತ್ತು ಫಾರ್ಮಸಿಸ್ಟಿಗೆ ಅಪ್ರೆಂಟಿಸ್ ಪ್ರೋಗ್ರಾಮ್ ಅನ್ನು ಏನು ಚಾಲೂ ಮಾಡಿದೆವು, ಬಹುಶಃ ರಾಜ್ಯದಲ್ಲಿ ಅಂತೂ ಮೊದಲನೇ ಇದೆ, ಇಡೀ ರಾಷ್ಟ್ರದಲ್ಲೇ ಬಹುಶಃ ನಾವಿದು ವಿನೂತನವಾದ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಇದು ಕ್ಯಾಬಿನೆಟ್ ಇಂದ ಮಂಜೂರಾತಿ ಸಿಕ್ಕಿದ ಅನ್ವಯ ಈಗಾಗಲೇ ಇದರಲ್ಲಿ